ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಮತ್ತೊಮ್ಮೆ ಕೋರ್ಟ್ ನಿರಾಕರಿಸಿದೆ. ಜೊತೆಗೆ ಮುಂದಿನ 1 ವರ್ಷಗಳ ಕಾಲ ಜೈಲಿನಲ್ಲಿಯೇ ಇರುವಂತೆ ಸೂಚನೆ ನೀಡಲಾಗಿದೆ. ನಾವು ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಜೀವನವನ್ನ ಸರ್ವನಾಶ ಮಾಡಿಬಿಡಬಹುದು ಎಂಬುದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ. ಕೋಟ್ಯಂತರ ಅಭಿಮಾನಿಗಳು, ಕೈತುಂಬಾ ಸಂಭಾವನೆ, ಐಷಾರಾಮಿ ಬದುಕು, ಹೀಗೆ ಯಾವುದಕ್ಕೂ ಕೊರತೆ ಇಲ್ಲದಂತೆ ಇದ್ದಂತಹ ದರ್ಶನ್ ಈಗ ಹಾಸಿಗೆ, ದಿಂಬು ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಪದೇ ಪದೇ ಮನವಿ ಮಾಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ತಮ್ಮ ಕುಟುಂಬದ ಜೊತೆ ಮಾತನಾಡಲು ಅವಕಾಶಕ್ಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಸದಾ ಸ್ನೇಹಿತರ ಜೊತೆಗೆ ಕಾಲ ಕಳೆಯುತ್ತಿದ್ದಂತಹ ಡಿ-ಬಾಸ್ ಈಗ ಯಾರ ಜೊತೆಗೂ ಮಾತನಾಡಲು ಅವಕಾಶ ಇಲ್ಲದಂತೆ ಏಕಾಂಗಿಯಾಗಿ ಕಾಲ ಕಳೆಯುತ್ತಿದ್ದಾರೆ. ಆದರೆ ಇದೆಲ್ಲದರ ನಡುವೆಯೂ ದರ್ಶನ್ಗೆ ಒಂದು ಶುಭ ಸಮಾಚಾರ ಸಿಕ್ಕಿದೆ. ಹಾಗಿದ್ರೆ ಕೋರ್ಟ್ನಲ್ಲಿ ಏನೆಲ್ಲ ನಡೆಯಿತು? ದರ್ಶನ್ ಹೊರಬರುವುದು ಯಾವಾಗ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. 2024 ಜೂನ್ 11ರಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಟ ದರ್ಶನ್ ತೂಗುದೀಪ್ ಡಿಸೆಂಬರ್ 14, 2024ರಂದು ಜಾಮೀನು ಪಡೆದು ಹೊರಬಂದಿದ್ದರು. ಆದರೆ ಜೈಲಿನಲ್ಲಿ ಅವರು ಪಡೆದ ವಿಐಪಿ ಸವಲತ್ತುಗಳು ಮತ್ತು ವಿವಾದಾತ್ಮಕ ನಡವಳಿಕೆಯಿಂದಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಅರ್ಜಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 14, 2025ರಂದು ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ರದ್ದುಗೊಳಿಸಿ ಜೈಲಿನಲ್ಲಿ ಸಿಗುತ್ತಿದ್ದ ವಿಐಪಿ ಸಂಸ್ಕೃತಿಗೂ ಬ್ರೇಕ್ ಹಾಕಿತ್ತು. ಜೊತೆಗೆ ಬೆಂಗಳೂರು ಜೈಲಿನಿಂದ ಬಳ್ಳಾರಿಗೆ ವರ್ಗಾವಣೆ ಕೂಡ ಮಾಡಿತು. ಸದ್ಯಕ್ಕೆ ಇದು ಹಳೆ ಕಥೆ. ಇತ್ತೀಚೆಗೆ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು. ಕಾರಣ ಏನಂದ್ರೆ, ಈ ಪ್ರಕರಣದಲ್ಲಿ ಒಟ್ಟು 272 ಸಾಕ್ಷಿಗಳನ್ನು ವಿಚಾರಣೆ ನಡೆಸಬೇಕಾಗಿದ್ದು 8 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಇದೇ ವೇಗದಲ್ಲಿ ನಡೆದರೆ ವಿಚಾರಣೆ ಮುಗಿಯಲು 10-15 ವರ್ಷ ಬೇಕಾಗಬಹುದು. ತಮ್ಮನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಅಮಾನವೀಯವಾಗಿ ಇರಿಸಲಾಗಿದೆ, ಸಹ ಕೈದಿಗಳಿಂದ ಬೆದರಿಕೆ ಇದೆ ಮತ್ತು ಕುಟುಂಬದವರೊಂದಿಗೆ ಮಾತನಾಡಲು ಸರಿಯಾದ ಅವಕಾಶ ನೀಡುತ್ತಿಲ್ಲ ಎಂದು ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ವಕೀಲರು ಹೇಳೋದೇನು ಅಂತ ನೋಡೋದಾದರೆ, ದರ್ಶನ್ ಅವರಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಲ್ಲಾ ಸೌಲಭ್ಯಗಳನ್ನು ಮಾಂಸಾಹಾರ ಸೇರಿದಂತೆ ನೀಡಲಾಗುತ್ತಿದೆ ಮತ್ತು ಅವರು ವಕೀಲರು ಹಾಗೂ ಕುಟುಂಬದವರನ್ನು ಭೇಟಿ ಮಾಡುತ್ತಿದ್ದಾರೆ ಎಂದು ಫೋಟೋ ಸಹಿತ ಪುರಾವೆ ನೀಡಿತು. ವಿಚಾರಣೆ ವಿಳಂಬಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳಿರುವುದರಿಂದ ಪ್ರತಿಯೊಬ್ಬ ಆರೋಪಿಯ ವಕೀಲರು ಸಾಕ್ಷಿಗಳನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತದೆ. ಆದ್ದರಿಂದ ಸಮಯ ಹಿಡಿಯುತ್ತಿದೆ ಅಂತ ಸ್ಪಷ್ಟಪಡಿಸಿತು. ಈ ಎಲ್ಲಾ ವಾದಗಳನ್ನು ಹಾಗೂ ಸಾಕ್ಷಿಗಳನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗೆ ಬಿಗ್ ಶಾಕ್ ನೀಡಿದೆ. ಮುಂದಿನ ವರ್ಷ ಅಂದರೆ ಮೇ 15, 2027ರವರೆಗೆ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗುವುದಿಲ್ಲ ಅಂತ ಸ್ಪಷ್ಟಪಡಿಸಿರುವುದರಿಂದ ದರ್ಶನ್ 1 ವರ್ಷ ಜೈಲಿನಲ್ಲೇ ಇರುವುದು ಫಿಕ್ಸ್. ಆದರೆ ದರ್ಶನ್ಗೆ ಇದರಲ್ಲಿ ಒಂದು ಶುಭ ಸುದ್ದಿಯೂ ಇದೆ. ಕೋರ್ಟ್ 272 ಸಾಕ್ಷಿಗಳನ್ನು ಪರಿಶೀಲಿಸುತ್ತಾ ಮುಂದೆ ತಳ್ಳುವುದರ ಬದಲು ಸದ್ಯಕ್ಕೆ ಪ್ರಮುಖವಾಗಿ ಪ್ರಕರಣದಲ್ಲಿ ಅತ್ಯಂತ ನಿರ್ಣಾಯಕವಾಗಿರುವ 60 ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದ ಒಳಗಾಗಿ ಪೂರ್ಣಗೊಳಿಸಬೇಕು ಅಂತ ಸೂಚನೆ ನೀಡಿದೆ. ಒಂದು ವೇಳೆ 1 ವರ್ಷದೊಳಗೆ ಈ ನಿರ್ಣಾಯಕ ಸಾಕ್ಷಿಗಳ ವಿಚಾರಣೆ ಮುಗಿಯದಿದ್ದರೆ ಮಾತ್ರ ದರ್ಶನ್ ಅವರು ಮತ್ತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಬಹುದು. ಹಾಗಂತ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತಲೂ ಅಲ್ಲ, ಆದರೆ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಸಿಗುತ್ತದೆ. ಜೊತೆಗೆ ಜಾಮೀನಿನ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಸದ್ಯಕ್ಕೆ ದಾಸನ ಅಭಿಮಾನಿಗಳಿಗೆ ಇದೊಂದು ಕೊಂಚ ನೆಮ್ಮದಿಯ ವಿಚಾರ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ದರ್ಶನ್ ಅವರ ಈ ಪರಿಸ್ಥಿತಿ ಎಲ್ಲರಿಗೂ ಒಂದು ಪಾಠ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ತಮ್ಮ ವೃತ್ತಿಜೀವನದ ಉತ್ತುಂಗದಲ್ಲಿದ್ದಾಗ ಎಸಗಿದ ಒಂದು ಎಡವಟ್ಟು ಇಂದು ಅವರನ್ನು ಸರಿಸುಮಾರು 3 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲೇ ಇರುವಂತೆ ಮಾಡಿದೆ. ದರ್ಶನ್ ಅವರ ಕಾನೂನು ಹೋರಾಟ ಯಶಸ್ವಿಯಾಗುತ್ತದೆಯೇ ಎಂಬುದನ್ನು ಕಾಲವೇ ನಿರ್ಧರಿಸಬೇಕು. ಈ ಸುದೀರ್ಘ ಕಾನೂನು ಪ್ರಕ್ರಿಯೆಯು ಚಿತ್ರರಂಗದ ಮೇಲೂ ದೊಡ್ಡ ಪರಿಣಾಮ ಬೀರಿದೆ. ಅವರ 100 ಕೋಟಿ ರೂಪಾಯಿ ಹೂಡಿಕೆಯ ಸಿನಿಮಾಗಳು ಈಗ ಅತಂತ್ರ ಸ್ಥಿತಿಯಲ್ಲಿವೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದರ್ಶನ್ ಅವರಿಗೆ ಸಿಕ್ಕ ಈ ಶಿಕ್ಷೆ ನಿಮಗೆ ಬೇಸರ ಮೂಡಿಸಿತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.